ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲ್ ಆಲ್ರೆಡಿ ನಾನು ತುಂಬಾ ಮಾರ್ಕ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ರಿಲಿಮ್ಸ್ ಲೆವೆಲ್ ಮಾರ್ಕ್ ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಫುಲ್ ಲೆಂತ್ ಕೂಡ ಆಗಿದೆ, ಫುಲ್ ಲೆಂತ್ ಒಂದು 4 ಆಗಿದೆ. ಅಂಡ್ ಸೆಕ್ಷನಲ್ ರೀಸನಿಂಗ್ ಸೆಕ್ಷನಲ್ ಆಗಿದೆ, ಇಂಗ್ಲಿಷ್ ಕೂಡ ಸೆಕ್ಷನಲ್ ಆಗಿದೆ, ಕ್ವಾಂಟ್ ಕೂಡ ಸೆಕ್ಷನ್ ಆಗಿದೆ. ಸೊ ಕನ್ನಡ ಚಾನಲ್ ಈ ತರ ಮಾರ್ಕ್ ಅಪ್ಲೋಡ್ ಮಾಡ್ತಿರೋದು ಇದೆ ಫಸ್ಟ್ ಟೈಮ್. ಸೊ ನಿಮಗೆ ಮಾರ್ಕ್ ಅಪ್ರೋಚ್ ಗೊತ್ತಿದ್ರೆ ಓಕೆ, ಇಲ್ಲಾಂದ್ರೆ ನಿಮಗೆ ಅದು ಸಬ್ಸ್ಕ್ರಿಪ್ಷನ್ ಬೇಕು ಇದಕ್ಕೆಲ್ಲ, ಅಂದ್ರೆ ಸೆಕ್ಷನ್ ಮಾರ್ಕ್ಗೆಲ್ಲ. ಸೊ ನೀವು ಅದನ್ನ ಆಪ್ಷನ್ ಯೂಸ್ ಮಾಡ್ಕೋಬಹುದು. ಅಂದ್ರೆ ಪಾಸ್ ಮಾಡಿ ವಿಡಿಯೋನ, ಇಲ್ಲ ಅಂತ ಅಂದ್ರೆ ಆಡಿಯೋನ ಮ್ಯೂಟ್ ಮಾಡ್ಕೊಂಡು ನೀವು ಕ್ವಶನ್ ನ ಸಾಲ್ವ್ ಮಾಡಿ. ಸೊ ಇವಾಗ ಬಂದ್ಬಿಟ್ಟು ಇಷ್ಟು ದಿನ ರೀಸನ್ ಅಂದ್ರೆ ಸೆಕ್ಷನ್ ಮಾರ್ಕ್ ಪ್ರಿಲಿಮ್ಸ್ ಆಯ್ತು. ಸೊ ಫಸ್ಟ್ ಟೈಮ್ ರೀಸನಿಂಗ್ ಸೆಕ್ಷನ್ ಮಾರ್ಕ್ ಕೊಡ್ತಿದ್ದೀನಿ. ರೀಸನಿಂಗ್ ಸೆಕ್ಷನಲ್. ಸೊ ಇದು ಬಂದ್ಬಿಟ್ಟು ಮೈನ್ ಸೆಕ್ಷನಲ್ ಮಾರ್ಕ್. ನೋಡೋಣ ಹೇಗಾಗುತ್ತೆ ಅಂತ. ಇದು ಏನೋ ಪ್ರೀವಿಯಸ್ ಇಯರ್ ಅಂತ ಕೊಟ್ಟಿದ್ದಾರೆ, ಮೆಮೊರಿ ಬೇಸ್ಡ್ ಅಂತ. ಸೊ ಲೆಟ್ಸ್ ಸಿ. ಮೈನ್ಸ್ ಪ್ರಿಲಿಮ್ಸ್ ಅಂತ ಮೈನ್ಸ್ ಮಿಸ್ ಆಗಬಾರ್ದಲ್ಲ. ಸೊ ಮೈನ್ಸ್ ಅಲ್ಲಿ ಯಾವ ಲೆವೆಲ್ ಇದ್ದೀನಿ ಅಂತ. ಸೊ ನೀವು ಕೂಡ ಪಾಸ್ ಮಾಡಿ ಅಟೆಂಡ್ ಮಾಡಿ, ಆರ್ ಸ್ಕ್ರೀನ್ ಶಾಟ್ಗಳು ತಗೊಂಡು ಕ್ವಶನ್ ಸಾಲ್ವ್ ಮಾಡಿ, ಅಥವಾ ಆಡಿಯೋ ಮೀಟ್ ಮಾಡ್ಕೊಂಡು ಜೊತೆಗೆ ಸಾಲ್ವ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಟೈಮ್ ಕೊಡ್ತಿರೋದು, ಟಾರ್ಗೆಟ್ ಏನು ಇಡಬೇಕು ಏನು ಗೊತ್ತಿಲ್ಲ. ಸೊ ಏನು ಟಾರ್ಗೆಟ್ ಇಲ್ಲ, ಜಸ್ಟ್ ಗೋ ವಿತ್ ದ ಫ್ಲೋ ತರ ಕೊಡ್ತೀನಿ ಮಾರ್ಕ್ನ. 50 ಕ್ವಶನ್ 60 ಮಾರ್ಕ್ಸ್ ಅಂತೆ. ಮೇ ಬಿ ಬೈಫರ್ಗೇಟ್ ಮಾಡಿರಲ್ಲ ಅನ್ಸುತ್ತೆ ಇವರು. ಸೊ ಫಸ್ಟ್ ಕ್ವಶನ್. ಓಕೆ, ಲಕ್ಸುರಿ ಸ್ಪೋರ್ಟ್ ಕಾ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಇದು ಕ್ರಿಟಿಕಲ್ ರೀಸನಿಂಗ್. ಐ ವಿಲ್ ಡೂ ಇಟ್ ಲೇಟರ್. ಇದೇನಿದು? ಓಕೆ, ಓಕೆ. ಇದು ಕೋಡೆಡ್ ಸಿಲೋಗಿಸಮ್. ಸಿಲೋಗಿಸಮ್ ಏನು ಅಂತಂದ್ರೆ, ಥ್ರೆಡ್ ಡಾಲರ್ ಅಂದ್ರೆ ಡಾಲರ್ ಓನ್ಲಿ ಫ್ಯೂ ಫ್ಯೂ. ಹ್ಯಾಶ್ಟ್ಯಾಗ್ ಅಂತ ಅಂದ್ರೆ ನೋ, ಎಂಡ್ ಅಂದ್ರೆ ಆಲ್. ಓಕೆ, ಪೀಸ್ ಓಕೆ. ದ only few summaries thread, only few summaries thread. ranges all ranges are thread, all ranges are thread. Next, ranges number. So only few numbers are range, only few numbers are range. So next ಏನಿದೆ? numbers are hills, all numbers are hills, all numbers are hills. ಏನಿದೆ ಕನ್ಫ್ಯೂಷನ್? ಸಮ್ಮರ್ all summer are number, all summer are number, all summer are number. No. Next, hills, no hill is thread, no hill is thread ಹೇಳಕ್ಕಾಗಲ್ಲ. ranges dollar range, only few hills are ranges, only few hills are ranges. ಯಾವುದು ಹೇಳಕ್ಕಾಗಲ್ಲ. ಕೋಡೆಡ್ ಇದೇನೆ ತಪ್ಪ, ಇದೇನೋ ಆಯ್ತು. ಸಮ್ಮರ್. ಓಕೆ, all summer are numbers, all summer are numbers, all summer are numbers ಅಲ್ಲ. Okay, all numbers are hills, all numbers are hills. Some numbers are, only few numbers are ranges, all ranges are thread, all ranges are thread, all ranges are thread. Hills are thread, no hill is thread ಹೇಳಕ್ಕಾಗಲ್ಲ. From all summer are number, all number are hills, ranges are numbers, only few ranges are numbers. Okay, ranges, only few ranges are hills, only few ranges are hills ಅದನ್ನು ಹೇಳಕ್ಕಾಗಲ್ಲ. All ranges are, all ranges are hills. ಮತ್ತೆ ಸಾಲ್ವ್ ಮಾಡ್ತೀನಿ ನೋಡೋಣ. ಥ್ರೆಡ್ ಡಾಲರ್ ಅಂತ ಅಂದ್ರೆ only few summer are thread, only few summer are thread. ranges ಅಟ್ ಅಂದ್ರೆ all ranges are thread,
ಬಟ್ ಅಂದ್ರೆ ಆಲ್ ರೇಂಜಸ್ ಆರ್ ಥ್ರೆಡ್. ಓಕೆ, ಆಲ್ ರೇಂಜಸ್ ಆರ್ ಥ್ರೆಡ್. ಓಕೆ, ನೆಕ್ಸ್ಟ್ ಏನಿದೆ, ರೇಂಜಸ್ ಡಾಲರ್ ಅಂತ ಅಂದ್ರೆ ಓನ್ಲಿ ಫ್ಯೂ ನಂಬರ್ಸ್ ಆರ್ ರೇಂಜಸ್. ಓನ್ಲಿ ಫ್ಯೂ ನಂಬರ್ಸ್ ಆರ್ ರೇಂಜಸ್. ನೆಕ್ಸ್ಟ್ ಏನಿದೆ, ನಂಬರ್ಸ್ ಅಂಡ್ ಸೊ ಆಲ್ ನಂಬರ್ಸ್ ಆರ್ ಹಿಲ್ಸ್. ಆಲ್ ನಂಬರ್ಸ್ ಆರ್ ಹಿಲ್ಸ್. ಓಕೆ. ಸಮ್ಮರ್ ಅಂದ್ರೆ ಆಲ್ ಸಮ್ಮರ್ ಆರ್ ನಂಬರ್ ಆಗಲ್ಲ. ಒನ್ ಅಂತೂ ಆಗಲ್ಲ. ಸೊ ಒನ್ ಇರೋದ್ರಿಂದ ಎರಡು ಕ್ಯಾನ್ಸಲ್. ಇದರ್ ಒನ್ ಆನ್ ಟೂ. ಸೊ ಇಲ್ಲೂ ಥ್ರೆಡ್. ಸೊ ಒನ್ ಅಂಡ್ ಟೂನು ಆಗಲ್ಲ, ತ್ರೀನೇ ಆಗಬೇಕು. ತ್ರೀ ಹೇಗಾಗುತ್ತೆ ಅಂತಂದ್ರೆ ರೇಂಜಸ್ ಡಾಲರ್. ಓನ್ಲಿ ಫ್ಯೂ ರೇಂಜಸ್ ಆರ್ ಹಿಲ್ಸ್. ಓನ್ಲಿ ಫ್ಯೂ ಹಿಲ್ಸ್ ಆರ್ ರೇಂಜಸ್. ಕರೆಕ್ಟ್. 5 ನಿಮಿಷ ಇಲ್ಲಿ ಆಯ್ತಾ, 10 ನಿಮಿಷ ಆಯ್ತಾ? ಎಷ್ಟು ನಿಮಿಷದಿತ್ತು ಟೆಸ್ಟ್ ಅಂತ ಗೊತ್ತಿಲ್ಲ ನನಗೆ. ಓಕೆ, ಡಕ್ ಡಾಲರ್. ಓನ್ಲಿ ಫ್ಯೂ ಡಕ್ ಆರ್ ಕ್ಲಬ್. ವರ್ಸ್ ನೋ ವರ್ಸ್ಟ್ ಇಸ್ ಡಕ್. ನೋ ವರ್ಸ್ ಇಸ್ ಡಕ್. ನಾವು ಎರಡು ಒಂದೇ. ವಸ್ ಆಲ್ ಫಸ್ಟ್ ಆರ್ ಪಿಜ್ಜಾಸ್. ಓಕೆ, ಪಿಜ್ಜಾ. ಆಲ್ ಪಿಜ್ಜಾಸ್ ಆರ್ ಡಕ್. ಆಲ್ ಪಿಜ್ಜಾಸ್ ಆರ್ ಡಕ್. ನೋ. ಓನ್ಲಿ ಫ್ಯೂ ಪಿಜ್ಜಾಸ್ ಆರ್ ಡಕ್. ನೋ. ಸೊ ಡಕ್. ನೋ ಡಕ್ ಇಸ್ ಪಿಜ್ಜಾ. ನೋ ಡಕ್ ಇಸ್ ಪಿಜ್ಜಾ. ನೋ. ನನ್ ಫಾಲೋಸ್. ನೆಕ್ಸ್ಟ್ ಏನಿದೆ ಕಾಣಿಸ್ತಿದ್ಯಾ? ಚೇಸ್ ಟಾಪ್. ಓನ್ಲಿ ಫ್ಯೂ ಟಾಪ್ ಆರ್ ಚೇಸ್. Chase and all chase are what? Okay. Angel. No angel is road. No angel is road. String. No string is angel. So angel hashtag. No angel is chase. No angel is chase. Correct. Next, string dollar. Only few string or dog. Only few string or angel. Only few string or angel. Road hashtag top. No road is top. Only one follows. Next. Okay, 9% living on a 13-story building. Okay, 9% ಅಂತ ತಕ್ಷಣ the bottom. Okay, 13-story building. 13, 12, 11, 10, 9, 8, 7, 6, 5, 4, 3, 2, 1. ನಾನು ಆಕ್ಚುಲಿ ಮೈನ್ಸ್ ಅಲ್ಲಿ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ. ಅಕ್ಯುರಸಿ ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತೀನಿ. ತುಂಬಾ ಸ್ಲೋ ಆಯ್ತು ಗೊತ್ತು ಸಿಲೋಗಿಸಮ್ ಸಾಲ್ವ್ ಮಾಡೋದು, ಬಟ್ ಅಕ್ಯುರಸಿ ಚೆನ್ನಾಗಿದ್ದು ಅದು ಮಾರ್ಕ್ಸ್ ಕೌಂಟ್ ಆಗೇ ಆಗುತ್ತೆ. ಸೊ 4 ಫ್ಲೋರ್ ಆರ್ ವೇಕೆಂಟ್. 4 ವೇಕೆಂಟ್ ಅಂತೆ. ಓಕೆ, ನಂಗೆ ಗೊತ್ತು 9 ಜನ ಇದ್ದಾರೆ ಅಂದ್ರೆ 4 ವೇಕೆಂಟ್. ಓಕೆ, ಎ ಲೀವ್ಸ್ ಆನ್ ಪ್ಲೇನ್ ನಂಬರ್ ಫ್ಲೋರ್ ಅಬೌವ್ 5. ಸೊ ಅಬೌವ್ 5 ಮೇಲೆ ಎ ಇದೇನೆ. ಎ ಇಲ್ಲಿರ್ಬೋದು, ಅದು ಬಿಟ್ರೆ ಎ ಇಲ್ಲಿರ್ಬೋದು, ಎ ಇಲ್ಲಿರ್ಬೋದು. ಸೊ 3 ಪಾಸಿಬಿಲಿಟಿ ಸಿಕ್ತು. ಓಕೆ, ಕರೆಕ್ಟ್ ಅಲ್ವಾ? ಅಬೌವ್ 5 ಅಂತಂದ್ರೆ ಇದೊಂದು ಪ್ರೈಮು. ಪ್ರೈಮ್ 11, 13. ಓಕೆ, 4 ಗ್ಯಾಪ್ ಬಿಟ್ವೀನ್ ಎ ಅಂಡ್ ಜಿ. ಎ ಅಂಡ್ ಜಿ ಮಧ್ಯೆ 4 ಅಂದ್ರೆ ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು. ಸೊ ಇಲ್ಲಿ ಕೆಳಗೆ ಜಿ. ಸೊ ಜಿ 1 2 3 4 1 2 3 4. ಸೊ ಇಲ್ಲಿ 1 2 3 4 ಜಿ ಇಲ್ಲಿ ಬರ್ಬೋದು. 1 2 3 4 ಜಿ ಇಲ್ಲಿ ಬರ್ಬೋದು. ನೋಡೋಣ ಇಲ್ಲಿ ಅಂತ. 1 4 ಗ್ಯಾಪ್ ಬಿಟ್ವೀನ್ ಜಿ ಅಂಡ್ ಎಚ್. ಜಿ ಅಂಡ್ ಎಚ್ ಮಧ್ಯೆ 1 4 ಗ್ಯಾಪ್ ಅಂತೆ. ಸೊ ಇಲ್ಲಿ ಬಂದ್ರೆ ಎಚ್ ಇಲ್ಲಿ, ಇಲ್ಲಿ ಬಂದ್ರೆ ಎಚ್ ಇಲ್ಲಿ. ಸೊ ಎಚ್. ಓಕೆ, ಜಿ ಅಂಡ್ ಎಚ್ ಮಧ್ಯೆ 1 ಗ್ಯಾಪ್. ನೆಕ್ಸ್ಟ್ ಎಚ್ ಲೀವ್ಸ್ ಅಬೋ ಜಿ. ಎಚ್ ಲೀವ್ಸ್ ಅಬೋ ಜಿ. ಸೊ ಇದಂತೂ ಬರೋಕ್ಕಾಗಲ್ಲ. ಸೊ ಜಿ ಇಲ್ಲೇ ಬರಬೇಕು, ಎಚ್ ಇಲ್ಲೇ ಬರಬೇಕು. 1 4 ಗ್ಯಾಪ್ ಎಚ್ ಇಲ್ಲೇ ಬರಬೇಕು. ಓಕೆ, ನೆಕ್ಸ್ಟ್ 5 ಫ್ಲೋರ್ಸ್ ಗ್ಯಾಪ್ ಬಿಟ್ವೀನ್ ಎಚ್ ಅಂಡ್ ಸಿ. ಎಚ್ ಅಂಡ್ ಸಿ ಮಧ್ಯೆ 5 ಫ್ಲೋರ್. 1 2 3 4 5 ಸಿ. 1 2 3 4 5 ಆಗಲ್ಲ. 1 2 3 4 5 ಸಿ. 1 2 3 4 5 ಸಿ. ನೆಕ್ಸ್ಟ್ ಸಿ ಲೀವ್ಸ್ ಬಿಲೋ ಎಚ್. ಸಿ ಲೀವ್ಸ್ ಬಿಲೋ ಎಚ್ ಅಂದ್ರೆ ಇದು ಪಾಸಿಬಿಲಿಟಿ ಕಾನು, ಇವೆರಡೇ ಇರೋದು. ಡಿ ಲೀವ್ಸ್ ಆನ್ ಈವನ್ ನಂಬರ್ 4. ಡಿ ಲೀವ್ಸ್ ಆನ್ ಈವನ್. ಓಕೆ, ಡಿ ಈವನ್ ಅಂತೆ. ರೆಡಿ ಬರ್ಕೋಣ. ನೆಕ್ಸ್ಟ್ ಏನಿದೆ, number of floor above D is same as the number of floor between G and B. Number of floor above D is equal between B and J. Okay, above D is B and J na. Okay, B and J ಇನ್ನು ಬಂದೇ ಇಲ್ಲ.
Okay. E lives on even number 4 just above B. E even ಅಂತೆ just above B ಅಂತ ಅಂದ್ರೆ B odd. Okay. Next, no vacant floor between C and B. So C and B ಮಧ್ಯೆ vacant floor ಇಲ್ಲ. Vacant floor ಇಲ್ಲ, but floor ಇರ್ಬೋದು. Okay. F lives 2 floor above D. Okay. F 2 floor above ಅಂತ ಅಂದ್ರೆ D. 1 4 4 gap between, okay, brain was 4 gap between E and G, 1 4 gap between C and H leaves above G, 5 4 gap between H and C leaves below H, D leaves on even number of floor above D is equal to J and D, okay, F leaves 2 floor above D, 2 floor above, so D even ಅಲ್ವಾ, so D ಇಲ್ಲಿ ಬಂದ್ರೆ, ಓಕೆ, ಡಿ ಇಲ್ಲಿ ಬಂದ್ರೆ ಎಫ್ ಇಲ್ಲಿ, ಸೊ ಅಬೌಟ್ ಡಿ ಎಷ್ಟು 3 ಜನ ಆದ್ರು, ಸೊ 3 ಜನ ಅಂದ್ರೆ ಬಿ ಅಂಡ್ ಜೆ ಮಧ್ಯೆ 3 ಜನ, ಸೊ ಬಿ ಇಲ್ಲಿ ಬಂದ್ರೆ ಆಗಲ್ಲ, ಸೊ ಬಿ ಇಲ್ಲಿ ಬಂದ್ರೆ ಜೆ ಇಲ್ಲಿ ಬರ್ಬೋದು, ಸೊ 3 ಜನ ಇರಬೇಕು ಬಿ ಅಂಡ್ ಜೆ ಮಧ್ಯೆ, ಅಲ್ಲ ಇ ಇಲ್ಲಿ ಬರುತ್ತೆ ಇವನ್ ನಂಬರು, ಸೊ 3 ಜನ ಅಂತಂದ್ರೆ ಇ ಅಂಡ್ ಬಿ ಮಧ್ಯೆ 3 ಜನ, ಸೊ 3 ಜನ ಅಂತಂದ್ರೆ 3 ಜನ ಅಂದ್ರೆ 3 ಜನ ಡಿ ಅಬೌವ್, ಓಕೆ, 1 2 3, ಸೊ ಜೆ ಇಲ್ಲಿ, ಸೊ ಇನ್ನೇನಿದೆ, ಅಷ್ಟೇ ಅಲ್ವಾ, ಮುಗೀತು, ಸಾಲ್ವ್ ಆಯ್ತಾ, 1 2 3 4 5 6 7 8 9, ಎಸ್ ಇಟ್ ಈಸ್ ರೈಟ್, ಬಟ್ ಹೌ, ಸೊ ಡಿ ಇಲ್ಲಿ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಡಿ ಇಲ್ಲಿ ತಗೋತೀನಿ, ಸೊ ಡಿ ಮತ್ತೆ ಎಫ್ ಮಧ್ಯೆ 1 ಫ್ಲೋರು, ಸೊ ಎಫ್ ಇಲ್ಲಿ ಬರುತ್ತೆ, 1 2 3 4 5 6 ಜನ ಗ್ಯಾಪ್ ಇರಬೇಕು, ಸೊ ಬಿ ಇ 1 2 3 4 5 6 ಜನ, ಸೊ 6 ಜನ ಅಂದ್ರೆ ಜೆ ಇಲ್ಲಿ, ಸೊ ಆಗ ಜೆ ಇಲ್ಲಿ ಬರುತ್ತೆ, ಬಿ ಇಲ್ಲಿ ಬರುತ್ತೆ, ಇ ಇಲ್ಲಿ ಬರುತ್ತೆ, ಇದು ಕರೆಕ್ಟು. ಜಿ ಅಂಡ್ ಎಚ್ ಮಧ್ಯೆ ಒಬ್ಬ, ಓಕೆ ಓಕೆ ಓಕೆ, ಜಿ ಅಂಡ್ ಎಚ್ ಮಧ್ಯೆ ಒಬ್ಬ, ಅದು ಇದೆ, ಎಲ್ಲ ಕರೆಕ್ಟ್ ಆಯ್ತು ನಾವು. ಇ ಅಂಡ್ ಬಿ ಮಧ್ಯೆ ವೇಕೆಂಟ್ ಫ್ಲೋರ್ ಇಲ್ಲ, ಸಿ ಅಂಡ್ ಬಿ ಮಧ್ಯೆ ವೇಕೆಂಟ್ ಫ್ಲೋರ್ ಇಲ್ಲ ಅಂದ್ರೆ ಇದೆ ತಾನೆ, ಬಿ 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 ಓಕೆ, ಬಿ ಇ, ಸೊ ಬಿ ಇ ಜೆ ಡಿ ಎಫ್ ಇದೆ ಕರೆಕ್ಟ್, ಸೊ ಇಲ್ಲಿ ಯಾಕೆ ಕರೆಕ್ಟ್ ಆಗಲ್ಲ ಅಂತ ಚೆಕ್ ಮಾಡೋಣ ಒಂದ್ಸತಿ, ಬಿ, ಸೊ ಬಿ ಇಲ್ಲಿ ಬಂದ್ರೆ, ಸೊ ಇ ಇಲ್ಲಿ, ಸೊ ಬಿ ಮತ್ತೆ ಜೆ ಮಧ್ಯೆ ಎಷ್ಟು ಜನ ಅಂತ ಗೊತ್ತಿಲ್ಲ, ಸೊ ನಾನು ಡಿ ನ ಇವನ್ ನಂಬರ್ ತಗೋಬೇಕು, ಸೊ ಡಿ ಇವನ್ ಇಲ್ಲಿ ತಗೊಳಕ್ಕಾಗಲ್ಲ ಯಾಕೆಂದ್ರೆ ಗ್ಯಾಪ್ ಇರಬೇಕು, ಸೊ ಡಿ ಇವನ್, ಡಿ ಇಲ್ಲಿ ಬರಲ್ಲ, ಸೊ ಡಿ ಇಲ್ಲಿ ಬರಲ್ಲ, ಸೊ ಡಿ ಇಲ್ಲಿ ಬರ್ಬೋದು, ಇದು ಆಗಲ್ಲ, ಸೊ ಇದೆ ಕರೆಕ್ಟ್. 4 ಆಫ್ ದ ಫಾಲೋಯಿಂಗ್ ಆರ್ ಲೈಕ್ ಇನ್ ಎ ಸೆಟನ್ ಫ್ಲೋರ್ 6, ಫ್ಲೋರ್ 6 ಅಂತೆ, ಇದು ಆಕ್ಯುಪೈಡ್, 4 13 ನಾಟ್ ಆಕ್ಯುಪೈಡ್, ಫ್ಲೋರ್ 5 ಮೇ ಬಿ ಆಕ್ಯುಪೈಡ್, ಏನು ಫ್ಲೋರ್ 6, ಫ್ಲೋರ್ 6 occupied, floor 13 not occupied, floor 9 are not occupied, so occupied floor 6 ಮಾತ್ರ occupied ಆಗಿರೋದು, ಸೊ ಅದೇ ಆನ್ಸರ್. ನೆಕ್ಸ್ಟ್, who lives just below and just above J, J just below H, G, H just below, just below G, H. Next, how many persons live above E? Above E 1 2 3 4 5 6 6, above E 6, ನೋ 1 2 3 4 5 6, 6 ಜಾಸ್ತಿ ಬರಬೇಕಿತ್ತಲ್ಲ, 9 ಜನ ತಾನೆ, 1 2 3 4 5 6 7 8 9, ಇವ್ರು 3 6 ಕರೆಕ್ಟ್. Which of the following statement is true? 2 person live between J and B. J and B ಮಧ್ಯೆ 2 person, yes true. Next, C does not live below J, not false. The number of floor above B is same as number of floor below A. Above B, below A, correct. 1 and 3, 1 and 3. If F and G are interchange their position, then how many person live between F and J, F and H? F and G interchange ಮಾಡ್ಬೇಕಂತೆ, F and G interchange ಮಾಡಿದರೆ F and H ಮಧ್ಯೆ ಎಷ್ಟು ಜನ, 1. ನೆಕ್ಸ್ಟ್ ಏನಿದು, which of the following cause and effect in respect to public premises act, new minister and parliament
accommodation right time. Okay. Hunger strike is called by Indian against corruption leading leader. One a RTI was filed by Congress MP 2 years ago who had not get government Bangalore for 5 months after becoming MP. A new minister and parliamentarian will get accommodation on right time. Cause first recause new minister effect ಅದು. Read the following statement and answer the question. Finally, the government has decided to sell off its sick industrial unit, which have become burden to it. Okay, corruption and inefficiency and red tapeism have led to the heavy losses to the government-owned industrial units. Okay, which of the following true with respect to the abortion? Statement one is cause and statement two is effect. No, statement two is cause and statement one is effect. Finally, the government has decided to sell off sick industrial units. Okay, ಇಂಡಿಪೆಂಡೆಂಟ್ ಅಲ್ಲ. ಯಾಕೆಂತಂದ್ರೆ ಇಲ್ಲಿ ಕನ್ಸಂಪ್ಷನ್ ರ್ಯಾಟ್ ದೇ ಹ್ಯಾವ್ ಲೆಡ್ ಹೆವಿ ಲಾಸ್ ಫಾರ್ ದ ಗವರ್ಮೆಂಟ್ ಓನ್ಡ್ ಇಂಡಸ್ಟ್ರಿಯಲ್ ಯೂನಿಟ್ಸ್. ಫೈನಲಿ ಸೊ ಇದು ಕಾಸು ಸೊ ಎಫೆಕ್ಟ್ ಅದು ಕಾಸು. ಓಕೆ, ಫಿಕ್ಸ್ ತಗೊಂಡಿದ್ದೀನಿ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ಕೋಡಿಂಗ್ ಏನಿದು ಮಿಷಿನ್ ಇನ್ಪುಟ್ ಏನಾಗಿದೆ ಫಸ್ಟ್ ಇದರಲ್ಲಿ ಫಸ್ಟ್ ಸ್ಟೆಪ್ ಒನ್ ಎಲ್ಲ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಕರೆಕ್ಟ್ ಇದೆ. ಇಲ್ಲಿ ಚೇಂಜ್ ಆಗಿದೆ, ಕೆ ಚೇಂಜ್ ಆಗಿದೆ, ಎ ಕೆ ಎಸ್ ಆಗಿದೆ, ಎ ಬಿ ಕೆ ಎಸ್. ಓಕೆ, ಹ್ಯಾಟ್ ಹ್ಯಾಟ್ ಥರ ಇದೆ. ಓಕೆ, ಹ್ಯಾಟ್ ಥರ ಇದೆ. ಓ ಇದೆ, ಬೇ ಇದೆ, ಜೆ ಇದೆ. ಓಕೆ, ಮಿಡಲ್ ಅಂತಂದ್ರೆ ಫಸ್ಟ್ ಸೆಕೆಂಡು. ಸೊ ಇದೇನು ಮಾಡ್ತಿದ್ದಾರೆ, ಆಲ್ಫಾಬೆಟ್ ಆರ್ಡರ್ಲಿ ಅರೇಂಜ್ ಮಾಡಿದ್ದಾರೆ. ಓಕೆ, ಆಲ್ಫಾಬೆಟ್ ಆರ್ಡರ್ ಅರೇಂಜ್ ಮಾಡಿದ್ದಾರೆ. ಸ್ಟೆಪ್ ಒನ್ ರೈಟ್. ಸ್ಟೆಪ್ ಒನ್ ಅಲ್ಲಿ ಸೊ ಫಸ್ಟ್ ಯಾವ್ದು ಸಿಗುತ್ತೆ ಅದೇನಾ ಅಥವಾ ಏನು ಮಿಡಲ್ ಇಂದ ತಗೋತಿದ್ದಾರಾ? ಇಲ್ಲಿ ಸಿಕ್ತು, ಸೊ ಅಲ್ಲಿಂದಲೇ ಮಾಡಿರೋದಾ? ಆರ್ಟಿಗೆ ಎಕ್ಸ್ಚೇಂಜ್ ಮಾಡಿದ್ದಾರೆ. ಹೆಂಗೆ ಎಕ್ಸ್ಚೇಂಜ್ ಮಾಡಿದ್ದಾರೆ? 1 2 3 4 5ನೇ ಪ್ಲಸ್ ಇಟ್ಕೊಂಡಿದ್ದಾರೆ. 1 2 3 4 5. ಸೊ ರೈನ್ ಆದ್ಮೇಲೆ ಹೌ ದೇ ಕ್ಯಾನ್ ಟೇಕ್ ದೆಮ್ ಇನ್ ಮಿಡಲ್. ಓಕೆ, ನೆಕ್ಸ್ಟ್ ಪ್ಲಸ್ ಇದೆ, ರಾ ಇದೆ, ರೈನ್ ಇದೆ, ಎ ಕೆ ಎಸ್ ಇದೆ, ಎ ಬಿ ವೈ. ಓಕೆ, ಬೇ. ಸೊ ನೆಕ್ಸ್ಟ್ ಎ ಬಿ ವೈ ಬಂದೆ. ಓಕೆ, ಮಧ್ಯೆ ಮತ್ತೆ ಸೆಂಟ್ರಿಗೆ ತಗೊಂಡಿದ್ದಾರೆ ಅಂತಲ್ಲ. ಸೊ ಈ ಕಡೆ 2 4 ಈ ಕಡೆ 4. ಓಕೆ, ಸೆಂಟ್ರ್ ಇಲ್ಲಿ ಎಷ್ಟಿದೆ ಇಲ್ಲಿ 1 2 3 4 5 6 7 8 9 10 ಇದೆ. ಇಲ್ಲಿ 10 ಇದೆಯಾ? 1 2 3 4 5 6 7 8 9 10. ಓಕೆ ಓಕೆ, ಸ್ಟೆಪ್ ಒನ್ ಅಲ್ಲಿ ಫಸ್ಟ್ ಯಾವುದು ಎ ಸಿ. ಓಕೆ, ಎ ಸಿ. ನೆಕ್ಸ್ಟ್ ಸ್ಟೆಪ್ ಒನ್ 10 ಓನ್ಲಿ ಮಸ್ಟ್ ಲ್ಯಾಂಡ್. ಸೊ ಎ ಇರೋದು ಅವೇನಾ ಎ ಡಬ್ಲ್ಯೂ ವೈ ಅವೇ ಆಯಿತು. ನೆಕ್ಸ್ಟ್ ಏನಿದೆ? ಎ ಬಿ ಸಿ ಸಿ ಕಾರ್ ಎ ಸಿ ಆರ್. ನೆಕ್ಸ್ಟ್ ನಾರ್ಮಲ್ ಬರೀಬೇಕು. ಸೊ ನೆಕ್ಸ್ಟ್ ನಾರ್ಮಲ್ ಅಂದರೆ ಮಸ್ಟ್ ಕಾರ್ ಆಯಿತು, ಓನ್ಲಿ ಆಯಿತು ಆದಮೇಲೆ ಕಾರ್ ಆಯಿತು. ಮಸ್ಟ್ ಲ್ಯಾಂಡ್. ಓಕೆ, ಮಸ್ಟ್ ಆಯ್ತಲ್ವ ಆಗಲೇ. ಓಕೆ, ಲ್ಯಾಂಡು ಆಯಿತು, ಮಸ್ಟ್ ಆಯಿತು, ಲ್ಯಾಂಡ್ ಆಯಿತು. ನೆಕ್ಸ್ಟ್ ಎಂಡ್ ಇಂಕ್. ನೆಕ್ಸ್ಟ್ ಎಂಡ್ ಇಂಕ್. ಓಕೆ, ನೆಕ್ಸ್ಟ್ ಸ್ಟೆಪ್ ಟು. ಸೊ ಸ್ಟೆಪ್ ಟೂಲಿ ಏನಾಗಿದೆ, ಇಲ್ಲಿ ಏನು ಮಾಡಿದ್ದಾರೆ, ಪ್ಲಸ್ ರೈನು. ಸೊ ನೆಕ್ಸ್ಟ್ ಲೆಟರ್ನ ತಗೊಂಡಿದ್ದಾರೆ, ಅದನ್ನ ಮತ್ತೆ ಅವೆರಡರ ಮಧ್ಯಕ್ಕೆ ಹಾಕಿದ್ದಾರೆ. ಫಸ್ಟ್ ಯಾವುದು ಅದು ಬರುತ್ತೆ, ಸೆಕೆಂಡ್ ಯಾವುದು. ಸೊ ಈಗ ನೆಕ್ಸ್ಟ್ ಏನು ಉಳಿದಿದೆ, ನೆಕ್ಸ್ಟ್ ಯಾವ್ದು ಇದರಲ್ಲಿ? ಸೊ ಇದರಲ್ಲಿ ಕಾರ್ ಏನು ಹೋದ್ರೆ ಈಗ ಐ ಬಿ ಸಿ ಇ ಬರ್ಬೇಕು. ನೆಕ್ಸ್ಟ್ ಇ ಆದಮೇಲೆ ಎಫ್ ಜಿ ಎಚ್ ಐ ಇ ಐ. ಸೊ ಎಂಡು ಇಂಕ್. ಓಕೆ, ಸೊ 10 ಓನ್ಲಿ ಎಂ ಲ್ಯಾಂಡ್ ಅವೇ 3 ಬಂದಿದೆ. ಜಿ ತಗೊಂಡಿದ್ದಾರೆ, ಅದಕ್ಕೆ 3 ಇಲ್ಲಾಂದ್ರೆ ಮಿಡಲ್ ಬರುತ್ತೆ ಅವೇ. ಸೊ ಎಂಡ್ ಇಂಕ್, ಎಂಡ್ ಇ ಎನ್ ಡಿ, ಇ
ಡಿ ಎನ್ ಡಿ ಇ ಎನ್. ಸೊ ಇಂಕಲಿ ಐ ಎನ್ ಕೆ ಐ ಕೆ ಎನ್ ಐ ಕೆ ಎನ್. ಇನ್ನು ಉಳಿದಿದ್ದೇನು? ಎ ಕೆ ಎಸ್ ಸಿ ಆರ್. ಸೊ ಎನ್. ಸೊ ವೈ ಅಲ್ವಾ? ಎನ್. ನೆಕ್ಸ್ಟ್ ಇಷ್ಟೇ ಉಳಿದಿದ್ದು. ಸೊ ಸ್ಟೆಪ್ 3 ಎಕ್ಸ್ಪ್ಲೇಟರ್ ತಗೊಂಡಿರ್ತಾರೆ ಪ್ಲಸ್ ಇವುಗಳಲ್ಲಿ ಆ ಕಡೆ ಈ ಕಡೆ ಎರಡೇ ಉಳಿತಿರೋದು. ನಮ್ಮಲ್ಲಿ ಯಾಕೆ ಏನು ಉಳಿತಿಲ್ಲ? ಮೊದಲಿಗೆ ತಂದವ್ರೆ. ನಾನು ಅಲ್ಲಿಗೆ ಹೋಗುತ್ತಾ? ಪ್ಲಸ್ ಎರ ರೈನು ಎರ. ಓಕೆ, ಪ್ಲಸ್ ಎರ ರೈನ್ ಕರೆಕ್ಟ್ ಇದೆ. ಹ್ಯಾಟ್ ರೋ ಜಾಯಿನ್ ಅದು ಕರೆಕ್ಟ್ ಇದೆ. ಯಾವುದೇ ಪ್ಲಸ್ ಎರ ರೈನ್ ಕರೆಕ್ಟ್ ಇದೆ. ಇಲ್ಲಿ ಪ್ಲಸ್ ರೈನ್ ಅದು ಕರೆಕ್ಟ್ ತಗೊಂಡಿದ್ದಾರೆ. ರೈನ್ ಕರೆಕ್ಟ್ ಇದೆ, ಅದು ಕರೆಕ್ಟ್ ಇದೆ. ಓಕೆ, ನಾನು ಕರೆಕ್ಟ್ ಓಕೆ ಮಾಡ್ಕೊಳೋನೀಗ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ? ಎ ಬಿ ಸಿ ಡಿ ಇ ಐ. ಐ ಆದಮೇಲೆ ಜೆ ಕೆ ಎಲ್ ಲ್ಯಾಂಡ್ ಎಲ್ ಎಮ್. ಓಕೆ, ಎಲ್ ಎಮ್ ಎಲ್ ಎಮ್ ಬರುತ್ತೆ. ಓಕೆ, ನೆಕ್ಸ್ಟ್ ದೆನ್ ಓನ್ಲಿ ಅವೇ. ದೆನ್ ಮಿಡಲಿಗೆ ಬರುತ್ತಾ? ಮಿಡಲಿಗೆ ಬರುತ್ತೆ. ಓಕೆ, ಮಿಡಲಿಗೆ ಬರುತ್ತೆ. ದೆನ್ ಅವೇ. ದೆನ್ ಆಯಿತು. ಅದನ್ನೇನಾದ್ರು ಆರ್ಡರ್ ಇಲ್ಲ, ಮಿಡಲಿಗೆ ಬರುತ್ತೆ. ಮಿಡಲಿಗೆ ಕೆ ಎಲ್ ಎಮ್. ಎಮ್ ಫಸ್ಟ್ ಬರುತ್ತೆ. ಎಮ್ ಏನಿದೆ? ಫಸ್ಟ್ ಇದೆ. ಫಸ್ಟ್ ಅಂದರೆ ಎಸ್ ಟಿ ಎಮ್. ಓ, ಎಮ್ಮೆ ಬರುತ್ತೆ. ಎಮ್ ಎಸ್ ಟಿ ಯು. ಲ್ಯಾಂಡಲ್ಲಿ ಏನಿದೆ? ಎ ಎಲ್ ಅಲ್ಲ, ಎ ಡಿ ಎಲ್ ಎನ್. ಎ ಡಿ ಎಲ್ ಎನ್. ನೆಕ್ಸ್ಟ್ ಡೆನ್ ಆಯಿತು. ಐ ಕೆ ಎನ್ ಎ ಸಿ ಆರ್ ವೈ ಇ ಎನ್. ನೆಕ್ಸ್ಟ್ ಅದು ಹಂಗೆ ಉಳಿತು. ಸೊ 1 2 3 4 5 6 7 8 9. ಇನ್ನೊಂದು ಯಾವುದು? ಎ ಸಿ ಆರ್ ಇ ಎನ್. ಯಾವುದಪ್ಪ? ಟೆನ್ನು ಓನ್ಲಿ. ಸೊ ಎಮ್ ಲ್ಯಾಂಡ್ ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ 3 ಕೆ ಎಲ್ ಎಮ್ ಎನ್ ಎನ್ ಓ. ಓಕೆ, ಸೊ 10 ಎ ಡಬ್ಲ್ಯೂ. ಓಕೆ, 10 ಎಮ್ ಎಸ್ ಟಿ ಕೆ ಎಲ್ ಎಮ್ ಎನ್ ಎನ್. ನೆಕ್ಸ್ಟಲ್ಲಿ ಯಾವುದು? ಇ ಇ ಎನ್ ಟಿ ಎಕ್ಸ್ ಓ. ಓ ಏನಿದು? ಓನ್ಲಿ ಓನ್ಲಿ ಎಲ್ ವೈ ಎನ್ ಎಲ್ ಎನ್ ವೈ ಓನ್ಲಿ. ಎ ಡಿ ಎಲ್ ಎನ್ ಐ ಕೆ ಎನ್ ಎ ಸಿ ಆರ್ ವೈ ಇ ಎನ್. ಸ್ಟೆಪ್ 3 ಎ ಡಬ್ಲ್ಯೂ ಡಿ ಇ ಎಮ್ ಎಸ್ ಟಿ. ಇವು ನೆಕ್ಸ್ಟ್ ಎಲ್ಲ ಬಂದಿದೆ. ಇ ಎನ್ ಟಿ ಎಕ್ಸ್. ಟಿ ಎನ್ ಅಂದರೆ ಇ ಎನ್ ಟಿ. ನೆಕ್ಸ್ಟ್ ವೈ ಎನ್ ಅಂತಂದರೆ ಇ ಎನ್ ವೈ. ಸೊ ನೆಕ್ಸ್ಟ್ ಇದು ಎಲ್ ಎನ್ ಓ. ಇದೇನು ಎ ಎಲ್ಲ? ಏನಪ್ಪ ಇದು? ಎಲ್ ಎನ್ ಓ. ಎ ಡಿ ಎಲ್ ಎನ್. ಎ ಡಿ ಎಲ್ ಎನ್ ಅಂತಿಲ್ಲ. ಎ ಡಿ ಎಲ್ ಎನ್. ಎ ಡಿ ಎಲ್ ಎನ್. ಎ ಡಿ ಎಲ್ ಎನ್ ಲ್ಯಾಂಡ್. ಎ ಡಿ ಎಲ್ ಎನ್. ಓಕೆ, ಎ ಡಿ ಎಲ್ ಎನ್ ಐ ಕೆ ಎನ್ ಎ ಸಿ ಆರ್. 1 2 3 4 5 6 7 8 9 10. ಓಕೆ, ವಾಟ್ ಈಸ್ ಎ ಸಿ ಆರ್ ಇನ್ ಸ್ಟೆಪ್ 3? ವಾಟ್ ಈಸ್ ದ ಪೊಸಿಷನ್ ಆಫ್ ಎ ಸಿ ಆರ್ ಇನ್ ಸ್ಟೆಪ್ ಬಿ? ಸ್ಟೆಪ್ 3 ಎ ಸಿ ಆರ್. on the left hand. This here from left hand. Right hand ಆದರೆ ಸೆಕೆಂಡ್, ಲೆಫ್ಟ್ ಹ್ಯಾಂಡ್ ಅವೇ. ಮತ್ತೆ ಎ ಸಿ ಆರ್ ಅಲ್ಲಿ ಯಾವ್ದು ಬಸ್ ಬರುತ್ತೆ? ಹಾಲಿಶ್ ಆಸ್ ಮತ್ತೆ ಬಿಲಿ ಎ ಫಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಜಿ ಮತ್ತೆ ಬೇ ಬ್ಯಾಂಕ್ ಅಲ್ಲಿ ಡಿ ಆಸ್ಕಂಡ್ ಬ್ಯಾಂಕ್ ಆಯ್ತು. ಓಕೆ, ಆಸ್ಕಂಡ್ ಬ್ಯಾಂಕ್. ಆಸ್ಕ್ ಬ್ಯಾಂಕ್
ರೇಟು ಜಿ ಕರೆಕ್ಟಾಗಿ ಮಾಡಿದ್ದೀನಲ್ಲ. ಎಫ್ಡಿಲಿ ACR 4 ಕೇಳಿದಾರ. F4 ಅಲ್ಲಿ ಹೆಂಗ್ ಮಾಡಿದ್ದಾರೆ? 1 2 3 4 ಇದು F4 ಇದು 5 4 ಅಲ್ಲಿ ಸೆಕೆಂಡು ಇಲ್ಲೇ ಬರೋದು 4 ಅಲ್ಲಿ. Step 2 how many word are between n and n in step 2 n and n 2 word ಎರಡು ತಾನೆ 2 word ಇದರಲ್ಲಿ ಬರ್ಬೇಕು. ಸಾಕು. Which of the following word is 4 from the right end? 5 ln ತಪ್ಪಾಗಿದೆ ಇದು. Okay, ಇದು can't do this. We will do now. ಸ್ಟೆಪ್ 1 ಕರೆಕ್ಟ್ ಇದೆ. ಸ್ಟೆಪ್ 1 ಅದೇ ಬರಬೇಕು. ಏಕೆಂದರೆ ಅವೇ ಕಾರ್ ಎ ಆದಮೇಲೆ ಅವೇ ಕಾರ್ ಯಾವುದೂ ಇಲ್ಲ ತಾನೆ. ಓಕೆ, ನೆಕ್ಸ್ಟ್ ಸ್ಟೆಪ್ 2 ಚೇಂಜ್ ಆಗಬೇಕು. ಸ್ಟೆಪ್ 2 ಹೇಗೆ ಚೇಂಜ್ ಆಗಬೇಕು ಅಂತಂದರೆ 10 ಓನ್ಲಿ ಈ ಕಡೆ 3 ಆ ಕಡೆ 3 ಬರಬೇಕು. ಓಕೆ, 10 ಓನ್ಲಿ ಅವೇ ಅವೇ ಮತ್ತೆ ಬಟ್ ACR ಯಾವಾಗಲೂ ಆ ಕಡೆ ಹೋಗುತ್ತೆ. ACR ಈ ಕಡೆ ಬರಬೇಕು. ಸೊ ACR ಈ ಕಡೆ ಬರಬೇಕು ಅಂತಂದರೆ ಸೊ ಅದು ಅರೇಂಜ್ ಮಾಡಿದಾಗ ಫಸ್ಟ್ ಯಾವ್ದು ಬರುತ್ತೆ ಅದನ್ನು ಬರೀಬೇಕಂತ ನಾವು. ಎಸ್ AS KKS ABK AB ಬಂತು. ಸೊ ಇದಲ್ಲ ಆದರೆ ಗೊತ್ತಾಗುತ್ತಿದ್ದು ABY ಇದು ABY AER ಫಸ್ಟು ಕರೆಕ್ಟಾಗಿ ಮಾಡಿದೆ. ಸೊ ACR ಅವೇ ಅವೇ ಕಾರ್ ಮಧ್ಯೆ ಬರುತ್ತೆ. ಇದು ಅದರಲ್ಲಿ ಆರ್ಡರ್ ವೈಸ್ ಬೇಕೆ ಎರಡರ ಮಧ್ಯೆ ಬಂದಿದೆ. 3 ಲೆಟರ್ 4 ಲೆಟರ್ ಡಿವೈಡ್ ಮಾಡ್ತಿದ್ದಾರೆ. 3 ಲೆಟರ್ ಇರೋದು ಒಂದು ಕಡೆ. ಸೊ ಆಮೇಲೆ 4 ಲೆಟರ್ ಓ ಈ ಥರ ಆಗಿದೆ ಇದು. ಓಕೆ, ನೆಕ್ಸ್ಟ್ ಹಂಗಾದ್ರೆ ಏನಾಗಬೇಕು? ಸೊ 3 ಲೆಟರ್ ಸೊ ಅವೇ 10 ACR ಇಲ್ಲೇ ಬರಬೇಕು. ACR ಇಲ್ಲೇ ಬರುತ್ತೆ. ACR ಓನ್ಲಿ ಎಮ್ ಲ್ಯಾಂಡ್ ಆದಮೇಲೆ ಸೊ ಇಲ್ಲಿ ಡೆನ್ನು ಸೊ ಅವೇ ACR ಆದಮೇಲೆ ಡೆನ್ ಇಂಕ್ ಎನ್ ನೆಕ್ಸ್ಟ್ ಇಷ್ಟು ಆನ್ ಆದಮೇಲೆ ACR ಡೆನ್ ಇಂಕ್ ಆಮೇಲೆ MSTUADLN ಇನ್ನೊಂದು ಯಾವುದೋ ಇಲ್ಲಿ ಚೇಂಜ್ ಆಗಿರೋದು 1 2 3 4 5 6 ACR ಇಂಕ್ ಅವೇ ಇಲ್ಲವೇ ಮಸ್ಟ್ ರೆಡ್ಲೈನ್ ಅವೇ. ಸೊ ಇಲ್ಲಿ ಇದಿಷ್ಟು ಎಕ್ಸ್ಚೇಂಜ್ ಆದಮೇಲೆ ಎನ್ ನೆಕ್ಸ್ಟ್ ಎಷ್ಟಾಯಿತು? 1 2 3 4 5 6 7 8 9 10. ಓಕೆ, ನೆಕ್ಸ್ಟ್ ಏನಿದೆ? ಸೊ ACR ಡೆನ್ ಇಂಕ್ ಇಲ್ಲಿ ಯಾವುದೇ ಚೇಂಜ್ ಆಗಿದ್ದು ನೆಕ್ಸ್ಟ್ ಲಾಂಗ್. ಓಕೆ, ಇಂಕ್ ENTX LNOY ಅದಾದಮೇಲೆ MSTUADLE ಅವೇ ಎನ್ 1 2 3 4 5 6 7 8 9 10.
ಸೊ ಈ ಅರೇಂಜ್ಮೆಂಟಲ್ಲಿ KCR TN INK. ಸೊ ಇದರಲ್ಲಿ ಚೇಂಜ್ ಆಗಿದ್ದೇನು 10 ಮತ್ತೆ ಲಾಸ್ಟಿಗೆ ಚೇಂಜ್ ಆಗಿದೆ ಏನೇನು 10 ಮತ್ತೆ 10 10 10 10 10 ಅಂಡ್ ದೆನ್ ಸೊ ಇಂಕ್ ಆದಮೇಲೆ ಸೊ ENT ENY ಅದೆಲ್ಲ ಆದಮೇಲೆ ನೆಕ್ಸ್ಟ್ ENTX LNOಯ BY YMSTU ADLA AWA 1 2 3 4 5 6 7 8 9 10 ಇವಾಗ FI ಅಲ್ಲಿ 4 ಟು ದ ರೈಟ್ ಆಫ್ ಇದರಲ್ಲಿ ಪ್ರಿವಿಯಸ್ ಟೈಮ್ ವೇಸ್ಟ್ ಆಯಿತು ಬಟ್ ಇಟ್ಸ್ ಓಕೆ. ವಾಟ್ ಇಸ್ ದ ಪೊಸಿಷನ್ ಆಫ್ ACR ಇನ್ 4 ಸ್ಟೆಪ್? ಸೊ 1 2 3 4 ACR ಸೆಕೆಂಡ್. ಇವಾಗ ಕನ್ಫರ್ಮ್ ಆದರೂ ಆಯ್ತಲ್ಲ. ಎನ್ ಅಂಡ್ ಎನ್ ಇನ್ ಸ್ಟೆಪ್ 2 ಎನ್ ಅಂಡ್ ಎನ್ ಇನ್ ಸ್ಟೆಪ್ 2 ದೆನ್ ಇಲ್ಲಿದೆ 1 2 3 4 4 ಎನ್ ಅಂಡ್ ಎನ್ ಇಲ್ಲಿದೆ 1 2 3 4 ಎನ್ ಅಂಡ್ ಎನ್ 4. Each of the following word is 4 to the right hand from step by step. 5 ಇದೆ ಅಲ್ವಾ 4 from the 1 2 3 4 ಯಾವ್ದಿದು 5 ಅಲ್ಲಿ 4th from the right hand 1 2 3 4 ಇದು ಎಲ್ಲೆನ್ ಓವಯ್ಯ ಎಲ್ಲೆನ್ ಓವಯ್ಯ ಅಂತ ಹೇಳಿದ್ವಲ್ಲ ಎಲ್ಲೆನ್ ಓವಯ್ಯ ಯಾವುದು ಎಲ್ಲೆನ್ ಓವಯ್ಯ 3 3 3 3 ಸೊ ಮಧ್ಯಕ್ಕೆ ಬಂತು ADLN. ಓಕೆ ನೆಕ್ಸ್ಟ್ ಇದು ಇಲ್ಲಿ ಎಲ್ಲೆನ್ ಓವಯ್ಯ ಯಾವುದು ಓನ್ಲಿ ಓನ್ಲಿ ಮತ್ತೆ ನೆಕ್ಸ್ಟ್ ಓನ್ಲಿ ನೆಕ್ಸ್ಟ್ ಎಕ್ಸ್ಚೇಂಜ್ ಆಗಬೇಕು ENXT ಎರಡು ಎಕ್ಸ್ಚೇಂಜ್ ಆಗಬೇಕು. ನೆಕ್ಸ್ಟ್ ಇನ್ ಸ್ಟೆಪ್ 3 ವಾಟ್ ಇಸ್ ಟು ದ ಲೆಫ್ಟ್ ಆಫ್ ನೆಕ್ಸ್ಟ್ ಇನ್ ಸ್ಟೆಪ್ 3 ನೆಕ್ಸ್ಟ್ ಎಲ್ಲಿದೆ ಇಲ್ಲಿ ನೆಕ್ಸ್ಟ್ ಥರ್ಡ್ ಟು ದ ಲೆಫ್ಟ್ 1 2 3 ADLN. At least I got it right. How many words are start with the vowel in step 5? 1 2 3 4 5 ಅಮ್ಮ ಗಂದೆ 1 2 3 4 5 5 ಯಾರು ಕಳಿಸಿದ್ರು INK IJK ಕರೆಕ್ಟು ENX ENTX ಕರೆಕ್ಟು OKLM ADLA ಯಾವ್ದಪ್ಪ ಇದು ADLN ಇದು ಏನಂದ್ರೆ ಏನಿದೆ ಕರೆಕ್ಟು ನಾವೇ ಸ್ಟೆಪ್ PV 1 2 3 4 ಸ್ಟೆಪ್ 4 ನಾಟ್ ವಿತ್ ವೋವೆಲ್ 1 2 3 4 5 ಸ್ಟೆಪ್ 4 ಅಂದ್ರೆ ಹೇಳಾಗ್ತೀನಿ ಈ ಟಿ ಮತ್ತೆ ಎನ್ ಬಿಟ್ಬಿಟ್ಟು ಇನ್ಯಾವುದು ಓಎಲ್ ಸ್ಟಾರ್ಟ್ ಆಗುತ್ತೆ ONLY. ಸೊ ONLY ಸೊ ಎನ್ ಸ್ಟಾರ್ಟ್ ಆಗುತ್ತೆ ಇನ್ನು CAR A 1 MUST ಇನ್ನೂ ಆಗಲ್ಲ LAND ಓಕೆ 2 NYEN ಸೊ ಇದು ಲಾಸ್ಟಿಗೆ ಆಗುತ್ತೆ ಸೊ ಇದು ಆಗಲ್ಲ 2 ಅವೇ 3 ನೆಕ್ಸ್ಟ್ 4 ಈ ಫಸ್ಟ್ ಬರುತ್ತೆ 5 ಇದೇನೆ ಪೆನ್ ಮತ್ತೆ ಏನು ಲಾಸ್ಟಿಗೆ ಆಗುತ್ತಲ್ಲ ಪೆನ್ ಎನ್ ಲಾಸ್ಟಿಗೆ ಆಗುತ್ತೆ ಸೊ ಅದೆಲ್ಲ ಬಿಟ್ಟರೆ 4 ಸ್ಟೆಪ್ 5th ಸ್ಟೆಪ್ಪಲ್ಲಿ 10 ಎನ್ ಕನ್ವರ್ಟ್ ಆಗೋದು. ಸೊ 4 ಸ್ಟೆಪ್ಪಲ್ಲಿ ONLY ಫಸ್ಟ್ ಯಾವ್ದು ಬರುತ್ತೆ OKLM ಎನ್ ಬರುತ್ತೆ ಫಸ್ಟ್ ಸೊ ONLY ಆಗಲ್ಲ ಓಕೆ
ಸಿ ಎ ಆರ್ ಅಲ್ಲಿ ಫಸ್ಟ್ ಎ ಬರುತ್ತೆ. ಓಕೆ. ಎಮ್ ಯು ಎಸ್ ಟಿಲಿ ಫಸ್ಟ್ ಎಂ ಬರುತ್ತೆ, ಆಗಲ್ಲ. ಎಲ್ ಎ ಎನ್ ಡಿಲಿ ಎ ಫಸ್ಟ್ ಬರುತ್ತೆ, 2. ಒ ಇ ಎನ್ ಲಾಸ್ಟಿಗೆ ಆಗುತ್ತೆ, ಸೊ ಅದಿಲ್ಲ. ಇದೊಂದು 3. ಸೊ ನೆಕ್ಸ್ಟ್ ಅಲ್ಲಿ ಇ ಫಸ್ಟ್ ಬರುತ್ತೆ, 4. ಇ ಎನ್ ಡಿಲಿ ಡಿ ಫಸ್ಟ್ ಬರುತ್ತೆ. ಎಷ್ಟು ಬರುತ್ತೆ ಐ ಎನ್ ಕೆ ಅಲ್ಲಿ? ಐ ಎನ್ ಕೆ, ಐ ಜೆ ಕೆ ಎಲ್, ಐ ಫಸ್ಟ್ ಬರುತ್ತೆ, 5. ಓಯ್, 5 ಬರ್ತಾ ಇದೆಯಲ್ಲ, ಇನ್ನು ಹೆಂಗೆ ಆಗುತ್ತೆ ಹೇಳ್ತಾನೆ. ಸೊ ಐ ಎನ್ ಕೆ ಬರಬೇಕು. ಐ ಎನ್ ಕೆ ಐ ಫಸ್ಟ್ ಬರುತ್ತೆ, ಸ್ಟಾರ್ಟ್ ವಿತ್ ಓವೆಲ್. ಐ ಅಂದ್ರೆ ಓವೆಲ್. ಐ ಜೆ ಕೆ ಫಸ್ಟ್ ಫಿಕ್ಸ್. ಇ ಎನ್ ಡಿಲಿ ಇ ಫಸ್ಟ್ ಬರುತ್ತೆ, ಸೊ ಇ ಬರಲ್ಲ. ಓಕೆ. ಇ ಎಕ್ಸ್ ಟಿ ಇ ಫಸ್ಟ್ ಬರುತ್ತೆ, 2. ಆಮೇಲೆ ಆಬ್ವಿಯಸ್ಲಿ ಎ ಫಸ್ಟ್ ಬರುತ್ತೆ. ಸೊ ಲ್ಯಾಂಡ್ ಅಲ್ಲಿ ಎ ಫಸ್ಟ್ ಬರುತ್ತೆ, 4 ಸಿಕ್ತು. ಎಮ್ ಯು ಎಸ್ ಟಿಲಿ ಎಂ ಫಸ್ಟ್ ಬರುತ್ತೆ, ಆಗಲ್ಲ. ಸಿ ಎ ಆರ್ ಅಲ್ಲಿ ಆಬ್ವಿಯಸ್ಲಿ ಎ ಫಸ್ಟ್ ಬರುತ್ತೆ, 5. ಓ ಎನ್ ಎಲ್ ವೈಲಿ ಎನ್ ಫಸ್ಟ್ ಬರುತ್ತೆ. ಇವನು ಏನಪ್ಪ ಏನಾದ್ರು ಮಾಡೋಣ. ಎಷ್ಟು 10 ನಿಮಿಷ ಐತೆ. ಅದು ತುಂಬಾ ವೇಸ್ಟ್ ಆಯ್ತು. ನಾನು ಪ್ರಾಕ್ಟೀಸ್ ಮಾಡಿಲ್ಲ ಬ್ರೋ. ಜೆ ಇಸ್ ಗ್ರೇಟರ್ ದೆನ್ ಕೆ, ಕೆ ಇಸ್ ಗ್ರೇಟರ್ ದೆನ್ ಓಕೆ, ಜೆ ಇಸ್ ಗ್ರೇಟರ್ ದೆನ್ ಓನ. ನೋ, ಜೆ ಇಸ್ ನಾಟ್ ಗ್ರೇಟರ್ ದೆನ್ ಓ. ಏಕೆಂದ್ರೆ ಓ ಜೆ ಇಸ್ ಓಗೆ ರಿಲೇಷನ್. ಜೆ ಇಸ್ ನೋ ಎನ್ ಟಿ ಓಕೆ. ಜೆ ಓ ಓ ಓ ಇಸ್ ಗ್ರೇಟರ್ ದೆನ್ ಎನ್. ಓಕೆ. ಎಮ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಕ್ಯೂ, ಎಮ್ ಇಸ್ ಈಕ್ವಲ್ ಟು ಕೆ. ಕೆ ಅದಕ್ಕೂ ಸಂಬಂಧ ಇಲ್ಲ. ಎಮ್ ಇಸ್ ಯಾವುದಕ್ಕೂ ಸಂಬಂಧ ಇಲ್ಲ. ಎಮ್ ಇಸ್ ಗೆ, ಎಮ್ ಇಸ್ ಆರ್ ಇಸ್ ಗ್ರೇಟರ್ ದೆನ್ ಕೆ. ಆರ್ ಇಸ್ ಗ್ರೇಟರ್ ದೆನ್ ಪಿ ಕ್ಯೂ. ಆರ್ ಇಸ್ ಗ್ರೇಟರ್ ದೆನ್ ಕೆ. ಆರ್ ಇಸ್ ಗ್ರೇಟರ್ ದೆನ್ ಎಮ್. ಓಕೆ. ಹೆಂಗಿದೆ ಅಂದ್ರೆ ಆರ್ ಇಸ್ ಗ್ರೇಟರ್ ದೆನ್ ಎಮ್ ಅಂಡ್ ಆರ್ ಇಸ್ ಗ್ರೇಟರ್ ದೆನ್ ಕೆ ಅಂದ್ರೆ ಗ್ರೇಟರ್ ದೆನ್ ಎಮ್, ಅಂಡ್ ಆರ್ ಇಸ್ ಆಲ್ಸೋ ಗ್ರೇಟರ್ ದೆನ್ ಈಕ್ವಲ್ ಟು ಕ್ಯೂ. ಸೊ ಅವ್ರು ಕೊಟ್ಟಿರೋದೇನು? ಆರ್ ಇಸ್ ಗ್ರೇಟರ್ ದೆನ್ ಕೆ, ಆರ್ ಇಸ್ ಗ್ರೇಟರ್ ದೆನ್ ಎಮ್. ಆರ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಪಿ, ಗ್ರೇಟರ್ ದೆನ್ ಈಕ್ವಲ್ ಟು ಕ್ಯೂ, and k and m are equal. N is greater than k, and n is equal to p. Now p is greater than k, and relation is equal. Next, t is greater than v, t is greater than u, y, u is greater than x, z, x is greater than, okay, t is greater than v, t is greater than, okay, first one correct. W is greater than equal to z, w, okay, second one correct. Okay, average correct. Next, t is greater than I, e is greater than I, correct. Okay, one ಇಲ್ಲಿದೆ. J is greater than K, G is greater than K, G and F is equals. G is greater than K, G is greater than K ಆಗಲ್ಲ. So J is greater than G. So J is greater than equal to H, H I ಯಾವುದು ಆಗಲ್ಲ. Only one. J is greater than G. J is greater than equal to G, J I G, H. ಯಾಕೆಂದ್ರೆ J is greater than G ಆಗಲ್ಲ. J greater than H ಇದೆ. H greater than I ಇದೆ. J is greater than H. But H, okay. Next, dangerous. I am not going to do ಯಾವ್ದಾರ ಪದ ಸಿಗಲಿ ಚೆನ್ನಾಗಿರೋದು. ಸಿಟಿ ಎಕ್ಸ್ ಆಡಿಟಿಂಗ್ ರಿಮಾರ್ಕಬಲ್. ಇದು sentence. Okay, ಇದೊಂದು ನೋಡ್ತೀನಿ. District magistrate of a city X gave hard-hitting remarks meeting with all the Pradhan. One village in a district is spreading violence in the region. The growing forces of violence pose a fundamental challenge. We will not tolerate the violence in cities. Strict action will be taken for the culprits. In interfere, law and order in India is not under control. I can't say that. The district which indicated by DM will take strong action against violence. Okay, DM of city X is too much concerned about violent activity and can tolerate it. 1 3.
Fair glow in 1 week, otherwise money will be returned. This Ayurveda cream and there is no side effect. Use X brand cream. An advertisement in newspaper A, which of the following statement can be assumed from the above sentence? Normally people can know. Very few people read advertisement in newspaper. I can't. Very very few people read the newspaper. A. Enough above. Implicit. Normal people like Ayurveda cream wear fair and glow on week, otherwise money will be returned. This is Ayurveda cream and there is no side effect use of exfoliant cream for advertisement in spray. Normally people like can't say that. Very few people read advertisement. I can't say that. Very few people read the newspaper. I can't say that. All are implicit. Implicit ಅಂತಂದ್ರೇನು? Implies. ಅಯ್ಯೋ ಮರ್ತೋಯ್ತು implicit ಅಂದ್ರೆ. I will take risk. 6 boxes are placed on data sufficiency. Okay. Okay. 6 boxes are placed one above the other below B. So below B ಎಷ್ಟು ಅಂತ ಕೇಳಿದ್ದಾರೆ? 6 boxes ಅಂತೆ. Okay. 1, 2, 3, 4, 5, 6. ಬೇಗ ಮಾಡ್ಬೋದು. 2, 3, 4, 5, 6. ಏನಿದೆ? E is placed 3 boxes above D. E is placed 3 boxes above D. E. Okay. E is placed 3 boxes above D. Okay. 4 ಜನ ಇಲ್ಲ ಆದ್ರು. B below ಎಷ್ಟು ಅಂತ ಕೇಳಿದ್ರೆ. Okay. B is placed just above F. Okay. B is placed just above F. Okay. Next one box is between D and C. So D and C ಮಧ್ಯೆ ಒಂದು ಬಾಕ್ಸ್ ಇದೆ. Okay. D and C ಮಧ್ಯೆ ಒಂದು ಬಾಕ್ಸ್ ಇದೆ. ಈಗ ಹೇಳಕ್ಕಾಗಲ್ಲ. ಸೊ ಈಗ ಒಂದು ಪಾಸಿಬಿಲಿಟಿ E D D and C ಮಧ್ಯೆ ಒಂದು ಬಾಕ್ಸ್ ಅಥವಾ D. ಓಕೆ ತುಂಬಾ ಪಾಸಿಬಿಲಿಟಿ ಆಯಿತು. 3 boxes are placed between A and D. So A and B. Okay. A and D ಮಧ್ಯೆ 3 boxes. C is placed. Okay. A and D ಮಧ್ಯೆ 3 boxes ಇದೆ. 1, 2, 3. So A ಇಲ್ಲೇ ಬರಬೇಕು. Okay. C is placed just below A. C 1, 2, 3, 4, 5, 6. C is placed just below A. Okay, ಇದು correct. 2 boxes are placed between C and F. C and F ಮಧ್ಯೆ 2 boxes. So B is placed above D. Both the data one. Okay, both 1 and 2 together are sufficient. 6 persons have different weight to each other. Who among all is second heaviest ಅಂದ್ರೆ ಇಲ್ಲಿ ಯಾರು ಬರ್ತಾರೆ ಅಂತ ಕೇಳ್ತಿದ್ದಾರೆ. 6 person ಅಲ್ವಾ? 1, 2, 3, 4, 5, 6. Okay, next ಏನಿದೆ? B is heavier than A but lighter than C. B is heavier than A but lighter than C. Next only 2 person are lighter than A. Only 2 person are lighter than A. Okay. B. A. Only 2 person are lighter than A. Oh, sorry. So only 2 person are lighter than A. So A. Only 2 person A. So B, C ಯಾರಾದರೂ ಬರ್ಬೋದಿಲ್ಲ. Okay. D is heavier than F but lighter than E. D is heavier than F but lighter than E. Okay. B is heavier than E. B is heavier than E. B is heavier than E. C is heavier than B. B is heavier than E. Okay, data 1 is sufficient. Second one is only 2 person are heavier than C. Only 2 person are heavier than C. Okay, only 2 person are heavier than C. D is lighter than C but heavier than A. D is lighter than C but D is lighter than C but heavier than A. F is lighter than C. F is lighter than C. C and B. F is lighter than C and B. But who is not the heaviest? So B ಇಲ್ಲಿ ಬರ್ತಾನೆ. So F ಅಲ್ಲಿ ಬರ್ತಾನೆ ಅಂತ ನೋಡೋಣ. ಸೊ 2 ಆಗುತ್ತೆ. ಇದರ್ 1 or 2. ಇದರ್ 1 or 2 is sufficient. ಎಷ್ಟು ನಿಮಿಷ ಇದೀನಿ? 2 ನಿಮಿಷನಾ? 6. Okay, 6 person visit the different month. January, February, March. Who visits all visit March? 6 different month ಅಂದ್ರೆ okay, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತೆ. ಅದರ ಪಜಲ್ ಸಿಕ್ಕಿದ್ರೆ ಆಗ್ತಿತ್ತು. ಇರ್ಲಿ ಬಿಡಿ. ನೆಕ್ಸ್ಟ್ ಏನಿದೆ? Okay. M visit in month of having 30 days. 31, 31, 30, 31, 30. ಸೊ M 30 days ಅಂತೆ. 30. M ಅಥವಾ M ಇಲ್ಲ ಬರ್ಬೋದು. ಇದು ಗೊತ್ತಾಯಿದ್ರೆ ನೋಡೋಣ. 2 person visit between M and B. M and B ಮಧ್ಯೆ 2 person ಅಂತೆ. ಸೊ B. ಸೊ ಇಲ್ಲಿ ಗೊತ್ತಾಯ್ತು ಮಾರ್ಚ್ ಲಿಂದ B. ಇದೊಂದು ಪಾಸಿಬಿಲಿಟಿ ಇದೆಯಲ್ಲ, ಹೇಳಕ್ಕಾಗಲ್ಲ.
Okay, the number of person visiting before B is same as the number of person visiting after G. So before B, after G, before B 2, after G 2. ಇದು ಆಗುತ್ತೆ after G. Okay, next 2% visit between D and N. D and N ಮಧ್ಯೆ 2%, D and N ಮಧ್ಯೆ 2% ಬರ್ಬೇಕು ಅಂದ್ರೆ ಇಲ್ಲೇ ಬರಬೇಕು. D N ಇಲ್ಲಾಗುತ್ತಾ? ಸೊ ಇಲ್ಲಿ ಸೊ D N ಇದು ಆಗುತ್ತೆ. Okay, D and N. N visit on a month after D. Okay, N D N D N G G visit before N. G visit before N. Both 1 and 2. Okay, 1 and 2, 1 and 2 even together. 1 and 2, both 1 and 2 are together. 4% ABCD ನಾಗಲ್ಲ ಎಕ್ಸರ್ಸಿಗೆ ಯಾವ್ದು ಹಾಕ್ಬೋದು ಇದ್ರಲ್ಲಿ ಯಾವುದೋ ಒಂದು ಬಿಟ್ಟಿದ್ದಲ್ವ ನಾನು. This one, this one, this one. ನಾನೇ ಬಿಟ್ಟಿದ್ದೆ. ಇದಕ್ಕೆ ಡಾಟಾ ಸಫಿಷಿಯನ್ಸಿ ಯಾವ್ದಾದ್ರು ಇದೆಯಾ 1 ಮಾರ್ಕ್ಗೆ? ನೋ ನೋ. Okay. The number all digit are arranged in descending order after then. All descending order ಅಂದ್ರೆ shit. 82 percentile, 81% accuracy, 45 minutes, and I know what I did. ಅಂದ್ರೆ I know my mistakes. 1.2 ನೆಗೆಟಿವ್ ಅಕ್ಯುರಸಿ ಹೋಗಿದೆ. ಮೇ ಬಿ ಕ್ರಿಟಿಕಲ್ ರೀಸನಿಂಗ್ ಎಲ್ಲ ಅಕ್ಯುರಸಿ ಹೋಗಿರುತ್ತೆ. ಸೊ ಫಸ್ಟ್ ಮಾರ್ಕು ಇರ್ಲಿ ನಡೆಯುತ್ತೆ. ಬಟ್ ರೀಸನಿಂಗ್ ಸ್ಟ್ರಾಂಗ್ ಇರೋದ್ರಿಂದ ಇದು ಪ್ರಿವಿಯಸ್ ಇಯರ್ ಮಾರ್ಕ್ ಅಂತ ಅಂದ್ರೆ ನನ್ನ ಕಟ್ ಆಫ್ ಎಷ್ಟು ಹೋಯ್ತು ನನಗೆ ಗೊತ್ತಿಲ್ಲ. ಮೇ ಬಿ ಐ ಕ್ಯಾನ್ ಟಾರ್ಗೆಟ್ 30. Maybe I will get 25 around and quantum 15 ಅಥವಾ 10. So 35 ಇಂಗ್ಲೀಷ್ ಅಲ್ಲಿ ಒಂದು 25 ಅಂತಂದ್ರೆ ಓಕೆ ಆಗುತ್ತೆ.